ಜನಕ್ಕೆ ಹೋಗಿ ನಮ್ಮಪ್ಪ ಜುಡುಕು ಮಾಡಿದನ್ನ. ಇವತ್ತು ನನ್ನ ಜೀವನದಾಗ ಭಾಳ ಸ್ಪೆಷಲ್ ಡೇ ಐತ್ ನೋಡ್ರಿ. ಭಾಳ ಬಿಸಿಲು ಬಿದ್ದೈತೆ ಅಂಟಕಿಗೆ. ಗುಡ್ ಮಾರ್ನಿಂಗ್ ಸ್ಪರ್ಶು. ಏನ್ ಮಾಡತ್ತೀರಿ ಗುಬ್ಬಚ್ಚಿ? ಸ್ಕೂಲಿಗೆ ಹೋಗಕ್ ರೆಡಿ ಆಗಿ ನಿಂತೀರಿ? ಫಿಶ್ ಟ್ಯಾಂಕ್ ನೋಡ್ಕೊಂತ ನಿಂತೀರಿ ಗುಬ್ಬಚ್ಚಿ? ಎಷ್ಟದಾವ ಫಿಶ್? 7 ಅದಾವು ನೋಡ್ರಿ. ಇದ ನಮ್ ಫಿಶ್ ಟ್ಯಾಂಕ್ ಹೆಂಗೈತಿ? 8 ಅದಾವ ಕರೆಕ್ಟ್. ನಾ ಅದ ಇದನ್ನ ಮೊಸಳಿನ ನೆನಪ ಹರಿದ್ದೆ ನಾನು. ಸಾಲ್ ರೈಟ್ ನಡ್ರಿ. ಹೆಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ಹಂಗ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾಕಂದ್ರೆ ಹೊಸ ಹೊಸ ಕಂಟೆಂಟ್ಗಳು ಬರ್ತಾ ಇರ್ತಾವ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ, ಮಳೆಗಾಲದಾಗ ಬಿಸಿಲು ಬಿದ್ರ ಅದ್ರದೊಂದ್ ಮಜಾನ ಬೇರೆ ಇರ್ತೈತಿ. ಯಾಕಂದ್ರ ಮಳಿ ಇರ್ತೈತಲ್ಲ, ಭಾಳ ತಣ್ಣಗಿರ್ತೈತಿ ಕ್ಲೈಮೇಟ್. ಸ್ವಲ್ಪ ಬಿಸಿಲು ಬಿತ್ತಂದ್ರ ಮೈಗೆ ಇಷ್ಟ ಹಿತ ಅನಸ್ತೈತಲ್ಲ. ಚಲೋ ಬಿಸಿಲು ಬಿದ್ರ ಚಲೋ ಅನಸ್ತೈತ, ಮಳಿ ಬಿದ್ರ ಚಲೋ ಅನಸ್ತೈತಿ ನಿಂಗ? ಬಾಳ ಬಿಸಿಲು ಬಿದ್ದೈತೆ ಅಂಟಕಿಗೆ. ಸಣ್ಣಕ್ಕಿದ್ದಾಗ ನೀ ಏನೇನೋ ಅಂತಿದ್ದಿ ತಂಗಿ, ಈಗ ಏನೇನೋ ಅಂತಿ ನೀನ. ಈಗ ದೊಡ್ಡಕ್ಕಾಗಿ ನೀನ ಎಲ್ಲ ಕೊಡ್ತೈತೆ ಅಂತಕಿ. ಉಮ್ಮ ಕೊಂಡಂಗ ಉಮ್ಮನ ಕೊಟ್ಟಿಲ್ಲ ಇವತ್ತ. ಹಾ 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 ಈಚೆ ಕಡೆ ನೋಡ್ರಿ ತಿಪ್ಪಿ. ನಮ್ಮ ಮನಿ ಮುಂದೆ ಎಷ್ಟು ಕೊಂಡ್ ಗಿಡ ಹಚ್ಚಾಳ ಮಮ್ಮಿ ಈ ಸತಿ. ಪಾಪಕಿ ಪರಿ ಕೈಯ ಏನು ಹಿಡ್ಕೊಂಬಂತ ಡಬಲ್ ಹತ್ ಬಿತ್ತ ಯಾತ ವಾಪ. ನಿನ್ ಫ್ರೆಂಡ್ ಹೆಸರು ಪರಿ? ಇಲ್ಲ ನೋಡ್ರಿ, ನಮ್ ಸಂಸ್ಕೃತಿ ನಾಯಿನ್ ಹೊಡ್ಯಾಕ ಹೊಂಟ. ಹಚ್ಚ ಹಚ್ಚ ಅಂತೆ. ಸಂಕು ಕಡಿತದ ನೋಡದ. ಸಿ ಮಮ್ಮಿ ಬಾ ಹಾಕೋತದ ನೆಲಕ್ ಬಿದ್ದಿದ್ದ ತೊಳದ್ ಕೊಡದ್ನ. ಓಯ್ ಸಂಕು, ಸೋನು ಏನಾತ? ಏನ್ ಸೋನು? ರಿಕ್ಷಾ ಬಂತ ನೋಡ್ರಿ, ರಿಕ್ಷಾ ಬಂತ. ಅಲ್ಲಿ ಕಾಣಾದಂತ ನಮ್ ಸ್ಪರ್ಶನ್ ರಿಕ್ಷಾ ಬಂತ ಆಲ್ರೆಡಿ. ಸ್ಪರ್ಶ ರಿಕ್ಷಾ ಹೋಗ್ಕಾಳ. ಏ ರಿಕ್ಷಾ ಬಂತ. ನಿನ್ ಟಿಫಿನ್ ನೋಡ್ರಿ, ಆಟೋ ಬಂತ ನಮ್ ಸ್ಪರ್ಶ ಅಂದ. ಹತ್ತ ಥ್ಯಾಂಕ್ ಯು. ಬಾಯ್ ಶನು, ಬಾಯ್ ಟಾಟಾ. ಶನು ಅಮ್ಮ ಲಿಸಾನದ ಆಲಿವ್ ಆಯಿಲ್ ಮತ್ತ ಪಾಸ್ತಾ ಸಿಕ್ತು. ಶ್ವೇತಾ ಮತ್ತ ಸ್ಪರ್ಶ ಅವ್ರು ಬರೋಕ್ಕಿಂತ ಮುಂಚೆ ಏನಾದ್ರೂ ಡಿಲಿಷಿಯಸ್ ಆಗಿರೋದನ್ನ ಕುಕ್ ಮಾಡ್ಬೇಕಂತ ವಿಚಾರ ಮಾಡಿದೆ. ಅಷ್ಟ್ರೊಳಗ ಪಟ್ಟಂತ ನೆನಪ್ ಬಂತು, ಸೂಪ್ ಮತ್ತ ಪಾಸ್ತಾನ ಮಿಕ್ಸ್ ಮಾಡಿದ್ರೆ ಹೆಂಗಾಕೇತಿ ಅಂತ ಸೂಪಿ ಪಾಸ್ತಾನ ಮಾಡಾಕತ್ತೇನಿ. ಇದನ್ನ ಕುಡ್ದಾದ್ರೂ ತಿನ್ಬಹುದು, ತಿಂದಾದ್ರೂ ಕುಡಿಬಹುದು. ಈ ಪಾಸ್ತಾ 100% ಡ್ಯೂರಮ್ ವೀಟ್ ಇಂದ ಮಾಡಿದ್ದೈತಿ. ಮತ್ತ ಇದ್ರೊಳಗ ಒಟ್ಟ ಮೈದಾ ಇಲ್ರಿ. ಮತ್ತ ಇದ್ರೊಳಗ 0 ಕೊಲೆಸ್ಟ್ರಾಲ್ ಇರ್ತೈತಿ. ಮತ್ತ ಆಯಿಲ್ ಬಗ್ಗೆ ಹೇಳ್ಬೇಕಂದ್ರ ಫ್ಲೇವರ್ ಒಳಗಂತೂ ಬಹಳ ರಿಚ್ ಮತ್ತ 0 ಕೊಲೆಸ್ಟ್ರಾಲ್ ಐತಿ. ಅದಕ್ಕ ನಮಗ ಇತ್ತಿತ್ಲಾಗಿ ಇದು ಆಲ್ ಟೈಮ್ ಫೇವ್ರೇಟ್ ಆಗೈತ್ ನೋಡ್ರಿ. ಜೀವನ ಅನ್ನೋದ್ ಏನ್ರಿ, ಇವತ್ತೈತಿ ನಾಳೆಲ್ಲ. ಯಾರ್ ಕಂಡಾರ ನಾಳೆ ಮುಂಜಾನೆನ. ಇದ್ದಷ್ಟು ದಿನ ಎಲ್ಲಾರ ಜೊತೆ ನಕ್ಕೊಂತ ಆಟಾಡ್ಕೊಂತ ಮಾತಾಡ್ಕೊಂತ ಇರ್ಬೇಕ. ಯಾರ್ ಜೋಡಿ ದುಶ್ಮನಿ ಕಟ್ಕೊಂಡ ಬದುಕಾಕ ಆಗಂಗಿಲ್ರಿ. ಯಾಕಂದ್ರೆ ಏನೈತ್ಲಾ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕ್ ನಾವು. ಸ್ವರ್ಗ ನರಕ ಅಂತಾರಲ್ರಿ, ಅದೇನು ಇಲ್ಲ. ನಾಳೆ ನಾವ್ ಸತ್ತಿಂದ 4 ಮಂದಿ ನಮ್ಮನ್ನ ನೆನ್ಸಿದ್ರ ಅದ ಸ್ವರ್ಗ. ನಾಳೆ ನಾವ್ ಸತ್ತಿಂದ 4 ಮಂದಿ ಬೈದ್ರ ಅದ ದೊಡ್ಡ ನರಕ ನೋಡ್ರಿ. ಇದಕ್ಕ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಾಗ ತಿಳ್ಸಾಕ ನೆನಪ ಹಾರಾಕೋಬಿಡ್ರಿ. ಈ ವಿಡಿಯೋನ ಎಂಡ್ ಮಟ ನೋಡ್ರಿ, ಯಾಕಂದ್ರ ನಡಕ ಒಂದು ಸರ್ಪ್ರೈಸ್ ಕಾದೈತಿ ನಿಮಗ. ಏನಂತ ಹೇಳ್ತೇನಿ ನೋಡ್ಕೊಂತ ಹೋಗ್ರಿ. ಅಣ್ಣ ಸಾಕ್ ಬಿಡು, ಎಷ್ಟ್ ಮೋಟಿವೇಶನ್ ಕೊಡ್ತಿ ಅಂತ ಅನ್ನಕೋಬೇಡ್ರಿ. ಈಗ ಆಲ್ ರೈಟ್, ಕೊಡಂಗಿಲ್ಲ ಮೋಟಿವೇಶನ್. ನೋಡ್ರಿ, ನಮ್ಮ ಪಾಸ್ತಾ ಅಂತೂ ರೆಡಿ ಆಗಕ್ ಬಂದೈತಿ. ಇನ್ನೇನೊಂದ್ 5 ನಿಮಿಷ ಹಿಂಗ ಮುಚ್ಚಿಟ್ಟು ಹಿಂಗ ತೆಗೆದು ಬಿಟ್ರ ಪಾಸ್ತಾ ರೆಡಿ ಆಕೈತಿ. ಅದನ್ನ ಎಂಜಾಯ್ ಮಾಡೋಣಂತ. ಆಮೇಲೆ ಪಪ್ಪಾ ಮಮ್ಮಿಗೂ ಕೊಡೋಣಂತ, ಮತ್ತ ಶ್ವೇತಾ ಅವ್ರು ಬಂದ್ಮೇಲೆ ಅವ್ರಿಗೂ ಕೊಡೋಣಂತ. ಅವ್ರ ಕಡೆಯಿಂದ ಕೇಳೋನು ಹೆಂಗಾಗೈತಿ ಅಂತೇಳಿ ಅವರು ಹೇಳ್ತಾರ. ಅವ್ರು ತಿಂದ ಏನ್ ರಿವ್ಯೂ ಹೇಳ್ತಾರಲ್ರಿ, ಆ ರಿವ್ಯೂ ಕೇಳೋ ಸಲುವಾಗಿ ನನಗ ಕುಕ್ ಮಾಡೋದಂದ್ರೆ ಬಹಳ ಇಷ್ಟ. ಫಸ್ಟಿಗೆ ನಾನ ತಿಂದು ಟೇಸ್ಟ್ ಮಾಡ್ತೀನಿ. ಕ್ಲೈಮೇಟ್ ಕೋಲ್ಡ್ ಐತಿ, ಬಿಸಿ ಬಿಸಿ ಸೂಪ್. ಆಹಾ ಏನ್ ಟೇಸ್ಟ್ ಆಗೈತ್ರಿ. ಚುಮ್ಮೇಶ್ವರಿ ಆಗೈತಿ, ಚುಮ್ಮೇಶ್ವರಿ. ಸೊ ಆಲ್ ರೈಟ್ ನೋಡ್ರಿ, ಪಾಸ್ತಾ ಸೂಪ್ ಅಂದ್ರು ರೆಡಿ ಆಗೈತಿ. ಪಪ್ಪ ಮಮ್ಮಿಗೂ ಕೊಟ್ಟೆ, ಅವ್ರಿಗೂ ಭಾಳ ಅಂದ್ರ ಭಾಳ ಇಷ್ಟ ಆಗೈತಿ. ನಾನು ಗ್ಯಾಲರಿ ಒಳಗ್ ನಿಂತ ಫಸ್ಟ್ ಕ್ಲಾಸ್ ತಿಂದೆ. ಮಸ್ತ್ ಅಂದ್ರ ಮಸ್ತ್ ಆಗೈತಿ. ಆಕ್ಚುಲಿ ಟೈಮ್ ಎಷ್ಟಾಯ್ತು ಗೊತ್ತೇನ್ರಿ? 1:30 ಆಗೈತಿ. ನಮ್ ಶ್ವೇತಾ ಅವ್ರು ಬಂದು 15-20 ನಿಮಿಷ ಆತ ಆಲ್ರೆಡಿ. ಈಗ ಅವ್ರಿಗೂ ಕೊಡೋಣ, ಅವ್ರು ಹೆಂಗಾಗೈತೆ ಅಂತ ಹೇಳ್ತಾರ ನೋಡೋಣ. ತೋರಿ ಶ್ವೇತಾ ಮೇಡಮ್.
ಹೆಂಗಾಗೈತೆ ಅಂತ ಹೇಳ್ರಿ ತಿಂದು. ಮಸ್ತ್ ಆಗೈತೆ. ನೀವೇ ಇನ್ವೆನ್ಷನ್ ಮಾಡಿದ್ದು ಎಲ್ಲರೂ ನೋಡಿದ್ದು? ಅರ್ಧ ನೋಡಿದ್ದು ಅರ್ಧ ಸ್ವಂತ ಮಾಡಿದ್ದು. ಚಲೋ ಐತಿ. ಅದ್ರ ಮಶ್ರೂಮ್ ಇದ್ದಿದ್ದಿಲ್ಲ, ನಾನ್ ನೋಡಿದ್ ರೆಸಿಪಿ ಒಳಗ ಮಶ್ರೂಮ್ ಚೀಸ್ ಏನು ಇದ್ದಿದ್ದಿಲ್ಲ, ನಾ ಮಶ್ರೂಮ್ ಚೀಸ್ ಆಡ್ ಮಾಡೇನ ಅದ್ರೊಳಗ. ಬಾರಿ ಇರುತ್ತೆ ಟೇಸ್ಟ್. ಚಲೋ ಐತಿ. ಟಾಂಕು ಟಾಂಕು ಟಾಂಕು. ಪಾಪ ಟುಂಕಾನಿ. ನೋಡ್ರಿ ಪಾಸ್ತಾ ಅಂತೂ ತಿಂದಿ ಮಸ್ತ್ ಆಗಿತ್ತ ಟೇಸ್ಟ್. ಪಾಸ್ತಾ ಅಲ್ಲ ಬೈಯದ ಏನೋಪ್ಪ ನಾ ಏನ್ ಮಾಡೇನಿ, ಪಾಸ್ತಾ ಸೂಪ್ ಅದ. ಅದ ಸೂಪ್ ತಿಂದು ಕುಡೀರಿ ಇಲ್ಲ ಕುಡಿದಿರ್ತೀನಿ. ನಾ ಮಾಡಿದ್ದೀನಿ ಮೆನ್ಷನ್. ಚಲೋ ಆಗಿತ್ತ. ಬಟ್ ಹೆಂಗ ಒಂಥರ ಹಿಂಗ ಟ್ಯಾಂಗಿ. ಹಾ ಅಂದ್ರ ಅದ್ರೊಳಗ ಜಾಸ್ತಿ ಟೊಮೆಟೊ ಪ್ಯೂರಿ ಹಾಕ್ಯಾನ, ಅದಕ್ಕ ಟ್ಯಾಂಗಿ ಅಂದ್ರ ಈ ಮಳೆಗಾಲದಾಗ ಹೆಂಗ್ ಆಗೈತಿ, ಸ್ವಲ್ಪ ಟೊಮೆಟೊ ಸೂಪ್ ಅದು ಕುಡಿದ್ರ ಮಸ್ತ್ ಅನಸ್ತೈತಿ. ಅದಕ್ಕ ಟೊಮೆಟೊ ಸೂಪ್ ಒಳಗ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಮಾಡಿದ್ದೆ. ಏನೋ ಒಟ್ಟ ಎಕ್ಸ್ಪೆರಿಮೆಂಟ್ ಮಾಡ್ಯಾರ. ಎಸ್. ಬಟ್ ಟೇಸ್ಟ್ ಅದ ಚಲೋ ಆಗಿತ್ತ. ನಂಗರ ಇಷ್ಟ ಆತ. ಈಗ ಇದನ್ನ ಸೂಪ್ ಪಾಸ್ತಾ ತಿಂದೆಲ್ಲ ಕುಡಿದ್ನೆಲ್ಲ ಹೊಟ್ಟೆ ಹಸಿವು ಆತೀಗ. ಊಟ ಮಾಡಿ ಬರ್ತೇನೆ. ನಡ್ರಿ ಹೋಗಿ ಊಟ ಮಾಡಿ ಬರೋರಿ. ನಾ ಒಂಚೂರು ಲಾಗ್ ಎಡಿಟ್ ಮಾಡತ್ತೇನೆ, ಮಾಡ್ದವನ ಬರ್ತೇನೆ. ಒಮ್ಮೆ ಊಟ ಮಾಡಿ ಬರೋಣ. ನಡ್ರಿ ನೀವು ಬರ್ರಿ. ಬಾಳ ಮಂದಿ ಆಯ್ತು ಸತ್ತ ಮೇಡಮ್. ಬಾಳ ಮಂದಿ ಇದ್ದೇವೆ. So much later that the old narrator got tired of waiting and they had to hire a new one. ಗುಡ್ ಮಾರ್ನಿಂಗ್ ಶ್ವೇತಮ್ಮ. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ vlog ಅನ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಚಿನ್ನು. ಏನಿವತ್ತು ಬೆಳಿಗ್ಗೆ ಎದ್ದು ತಾಯಿ ಮಗಳು ಫುಲ್ ರೆಡಿ ಆಗಿ ಜಗ ಅಂತ ರೆಡಿ ಆಗಿರಿ. ಈಗ ಎಲ್ಲಿ ಹೊಂಟಿವಿ ಏನು ಅಂತ ಹೇಳಿ ನಿಮ್ಗೆ ಸರ್ಪ್ರೈಸ್ ಕದೈತಿ. ಬರೀ ಹೋಗೋಣ ಅಂತ. ಲೆಟ್ಸ್ ಗೆಟ್ ಇನ್. ಚಲೋ ಚಲೋ ಚಲೋ. ನೀರು ಅಂತ ತರ್ತೇನೆ. ಹಾ ತೊಂಬರ್ರಿ. ಸೊ ಆಲ್ ರೈಟ್ ನೋಡ್ರಿ, ಈಗ ಎಲ್ಲರೂ ಸೇರಿ ಹೊಂಟೇವಿ. ಎಲ್ಲಿ ಹೊಂಟೇವಿ ಅಂತ ನಿಮಗೆ ತೋರಿಸ್ತೇವಂತ. ಇಂಟ್ರೋ ಮುಗಿಯೋದ್ರಾಗ ಯಾರೇನು ಮಾಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈಗ ಎಲ್ಲಿ ಹೊಂಟೇವಿ ಏನು ಹೊಂಟೇವಿ ಅಂತ ಹೇಳ್ತೀವಿ. ಆಗಳಿಂದ ಹೇಳತ್ತೇನೆ ನಾನು. ನಮ್ಮ ಅಣ್ಣ ವೈನಿನೂ ಫುಲ್ ರೆಡಿ ಆಗ್ಯಾರ ಇವತ್ತು. ವೈನಿ ಈಗ ಡ್ಯೂಟಿಯಿಂದ ಬಂದು ಜಾಕ ಮಾಡಿ ಪಟ್ಟ ಅಂತ ರೆಡಿ ಆದ್ರೆ 10 ನಿಮಿಷನಾಗ. ಇಲ್ಲಿ ನಮ್ಮ ಶ್ವೇತಾ ಅವರು ರೆಡಿ ಆಗ್ಯಾರ, ಸೀರೆ ಉಟ್ಕೊಂಡ. ಇಲ್ಲಿ ನಮ್ಮ ಮಮ್ಮಿ ಮತ್ತು ಅಪೇಕ್ಷಾ ಬರತ್ತಾರ. ಇಲ್ಲಿ ಮುಂದಿನ ನಮ್ಮ ಜನಕ್ಕೆ ಅವರು ಹೊಂಟಾರ ನೋಡ್ರಿ. ನಮ್ಮ ಪಿತಾಶ್ರೀ ಅವ್ರು ಮುಂದೆ ಹೊಂಟಾರ. ನಮ್ಮ ಕಿಡ್ಡು ಇಲ್ಲದಾಳ. ನಾವಂತರೂ ಆ್ಯಸ್ ಯೂಶುವಲ್ ಕ್ಯಾಮ್ರಾ ಹಿಂದೆ ಇರ್ತೇವಿ. ಜಾಸ್ತಿ ಕ್ಯಾಮ್ರಾ ಮುಂದೆ ಬರೋದು ಕಮ್ಮಿ. ಏನೈತ್ರಿ? ಜುನುಕಿದೆ ನೋಡ್ರಿ. ಇದ್ರ ಹೆಸರು ಜುನುಕ್ ಅಂತ. ಓ ಅಪ್ಪ, ಏನಾದ್ರೆ ನಿಂಗೆ ಅಜ್ಜ ಜುನುಕ ನಿನ್ನ ಹೆಸರು? ಜನಕ ಹೋಗಿ ನಮ್ಮಪ್ಪ ಜುನುಕ ಮಾಡಿದನ್ನ. ಸೋಲ್ರೈಟ್ ನೋಡ್ರಿ, ಏನೇನು ಪೂಜಾ ಮಾಡತ್ತೀವಿ, ಯಾವ ಪೂಜಾ, ಎದ್ರದ್ದು ಪೂಜಾ, ಎಂತ ಏನು ಎಲ್ಲ ಡೀಟೇಲ್ ಆಗಿ ತಿಳಿಸ್ತೀನಿ. ಬಡ ಇಲ್ಲಿ ಈಶ್ವರನ ಗುಡಿಗೆ ಹೋಗಿ ನಮಸ್ಕಾರ ಮಾಡೋಣ ಅಂತ ಬರ್ರಿ. ಅಂಕಲ್ ನೀವು ಅನ್ರಿ, ಆವಾಜ್ ಬರ್ತೈತ್ರಿ ಅಂಕಲ್. ಗೊತ್ತಾಗಿರ್ಬೇಕು ಎಲ್ಲರಿಗೆ. ಹರ 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 ಹರ. ಅಯ್ಯೋ ನನ್ನ ಮಗಳ ಎದುರು ಹೇಳಕತ್ತ. ಬರ್ರಿ ಒಳಗೆ ಹೋಗೋಣ ಈಶ್ವರನ ಗುಡಿಗೆ. ಗುಡ್ ಮಾರ್ನಿಂಗ್ ರಾಹುಲ್. ಹೆಂಗ್ ಮಕ್ಕ ಐತಿ ಬೈನಿ? ಹೆಂಗಿದ್ರು ಸ್ಮಾರ್ಟ್ ಅದಿ ಬಾರು. ಉಬ್ಸಂಗಿಲ್ವಾ? ಓಕೆ ಆಲ್ ರೈಟ್ ನೋಡ್ರಿ, ಈಗ ಹೋಗೋಣಂತ. ಎಲ್ಲರೂ ಮುಂದೆ ಹೊಂಟಾರ, ನಾವು ಹಿಂದಿಂದ ಹೋಗ್ತೇವೆ. ಚಲೋ ಪಾಪ ರಾಹುಲ್, ಏನಂತಿ? ಏನಪ್ಪ ನೀವು ಸಾವ್ಕಾರ ಮಂದಿ ಕೈಯಾಗೆಲ್ಲ ಬಂಗಾರ ಹಾಕೊಂಡ್ ಬರೋರ, ಬಂಗಾರ ಕಡ ಅದಕ್ಕೆಲ್ಲ ಇಲ್ಲ. ಎಲ್ರು ಜಗಳ ಬರೀ ಇರ್ತದೆ. ಏನ್ರಿ ಅದು ವಿಶೇಷ? ಈಗ ಪೂಜೆ ಮಾಡಕ್ ಬಂದೆ ನೋಡ್ರಿ, ಭೂಮಿ ಪೂಜೆ. ಓಕೆ ಆಲ್ ರೈಟ್ ನೋಡ್ರಿ, ಭೂಮಿ ಪೂಜೆ ಮಾಡಕ್ ಬಂದಾರಂತ ನಮ್ಮ ಮನೆಯವ್ರೆಲ್ಲರೂ ಸೇರಿ. ಯಾರ್ದು ಇದು ಭೂಮಿ? ನಮ್ದೇಯಾ? ಸೊ ನೋಡ್ರಿ, ಹೊಸ ಭೂಮಿ ತಗೊಂಡೇವಿ. ನಿನ್ನೆ ಅಕ್ಷಯ ತೃತೀಯ ಇತ್ತು, ಅದಕ್ಕೆ ಇವತ್ತ ಬಸವ ಜಯಂತಿ ಐತಿ, ಪೂಜೆ ಮಾಡೋನು ಅಂತ ಹೇಳಿ ಇವತ್ತೆಲ್ಲರೂ ಬಂದೇವಿ. ಅಕ್ಷಯ ತೃತೀಯ ಐತಿ, ಎರಡು ದಿವಸ ಬಂದೈತಿ. ಅದಕ್ಕೆ ಅರ್ಧ ದಿವಸ ಇವತ್ತು ಅರ್ಧ ದಿವಸಕ್ಕೆ ಮುಗಿತೈತಿ. ಅದಕ್ಕೆ ನಿನ್ನೆ ತಗೊಂಡೇವಿ, ಇವತ್ತು ಪೂಜಾ ಮಾಡ್ತೇವಿ. ಮಾಡಿ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಬಂದೇವಿ. ಬಟ್ ಕಟ್ಸೋದು ಇನ್ನೊಂದ್ 2 ವರ್ಷ ಬಿಟ್ಟು ಆಮೇಲೆ ವಿಚಾರ ಮಾಡೋಣ್ರಿ. ಪೂಜೆ ಮಾಡೋಣ. ನಮ್ ಕಿಡ್ಡು ನೋಡ್ರಿ ಬಾಯ ಕೈ ಇಟ್ಕೊಂಡು ನಿಂತೈತಿ. ಮ್ಯಾಗಿಲ್ಲ ಕೆಳಗೆ ನನಗೊಂದು ರೂಮ್ ಕೊಟ್ಬಿಡ್ರಿ. ಯಾವ್ದು ಬೇಡ ಅದನ್ನ ಇಲ್ಲಿ ಕೊಡು, ಇದನ್ನ ಹಿಡ್ಕೊ, ಶೂಟ್ ಮಾಡುವಂತಿನ್ನ.
ನೋಡ್ರಿ ನಮ್ಮ ರಾಹುಲ್ ಅವ್ರ ಕೈಯಾಗ ನಾವು ಎಲ್ಲ ಅರ್ಪಿಸಿ ಬಿಟ್ಟೇವಿ. ಈಗ ಅವ್ರು ಶೂಟ್ ಮಾಡ್ತಾರೆ, ನಾವು ಮುಂದೆ ನಿಂದಿರ್ತೇವಿ. ರಾಹುಲ್ ಅವರ ಒಂದು ನಮ್ಮ ಮೊಯ್ನಿ ಅವ್ರದ್ದೊಂದು ಫೋಟೋ, ಗ್ರೂಪ್ ಫೋಟೋ. ಓಕೆ ಎಸ್. ಇವತ್ತು ನನ್ನ ಜೀವನದಾಗ ಬಹಳ ಸ್ಪೆಷಲ್ ಡೇ ಐತ್ ನೋಡ್ರಿ. ಈ ಜಾಗನ ಕೊಂಡ್ಕೊಂಡೇನ ಅನ್ನೋ ಸಂತೋಷವನ್ನ ಬರೀ ಮಾತ್ನಾಗ ಹೇಳ್ಕೊಳಕ್ ಆಗಂಗಿಲ್ಲ. ಇದು ಕೇವಲ ಒಂದು ಸೈಟ್ ಅಲ್ಲ, ನನ್ನ ಎಷ್ಟೋ ವರ್ಷದ ಕನಸು. ನಿಮಗೆಲ್ಲ ಗುರ್ತಿದ್ದಂಗ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಅದೇನಿ. ಮಿಡಲ್ ಕ್ಲಾಸ್ ಜೀವನದೊಳಗ ಬೆಳ್ಕೊಂಡ್ ಬಂದೇನಿ. ಬದುಕಿನಾಗ ಏನೋ ಸಾಧಿಸ್ಬೇಕನ್ನೋ ಹಠ, ಆಸೆ ಎಲ್ಲ ಇತ್ತು. ಆದ್ರೆ ನನ್ನ ಕನಸಿನ ಹಿಂದ ಎಷ್ಟೋ ಕಷ್ಟಗಳು, ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳು, ಎಷ್ಟೋ ನಿರಾಸೆಗಳು ಇದ್ವು. ಆದ್ರೆ ನನ್ನ ಕುಟುಂಬದವರ ನನ್ನ ಜೊತೆಗೆ ಯಾವಾಗ್ಲೂ ಇದ್ರು. ಎಷ್ಟೋ ಸೋಲೋ ಸಂದರ್ಭಗಳು ಬಂದ್ವು. ಇದು ಇನ್ನು ನಿನ್ನಿಂದ ಆಂಗಿಲ್ಲ ಬಿಡಪ್ಪ ಅಂತ ಹೇಳಿದವರು ಇದ್ರು. ಆದ್ರೂ ನಾನು ನಿಲ್ಲಿಲ್ಲ, ಒಂದೊಂದು ಹೆಜ್ಜೆನೂ ಇಟ್ಕೊಂತ ಮುಂದೆ ಬಂದೆ. ಇವತ್ತು ಈ ಸೈಟ್ ಖರೀದಿ ನನ್ನ ಹಣದ ಗೆಲುವು ಅಲ್ಲ, ನಮ್ಮ ಪರಿಶ್ರಮದ ಗೆಲುವು, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ನನ್ನ ಹೆಂಡತಿಯ ಬೆಂಬಲದ ಗೆಲುವು, ಮತ್ತು ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿಯ ಗೆಲುವು. ನೀವು ನೋಡಿರುವಂತ ಪ್ರತಿಯೊಂದು ವಿಡಿಯೋ, ನೀವು ಕೊಟ್ಟಂತ ಪ್ರತಿಯೊಂದು ಲೈಕ್, ನೀವು ಮಾಡಿದಂತ ಕಾಮೆಂಟ್ ಮತ್ತು ಶೇರ್ಗಳು, ಇವೆಲ್ಲ ನನ್ನ ಕನಸಿಗೆ ಒಂದೊಂದು ಇಟ್ಟಿಗೆ ಇದ್ದಂಗ. ಈ ಸಾಧನೆ ನಂದೊಬ್ಬಂದ ಅಲ್ರಿ, ನಮ್ಮದು. ನನ್ನಂಗ ಕನಸು ಕಾಣೋ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಹೇಳೋದು ನಾನು ಒಂದ ಮಾತು, ಕನಸು ಕಾಣ್ರಿ, ಕಷ್ಟಪಟ್ಟು ದುಡಿರಿ. ಸಮಯ ಸ್ವಲ್ಪ ತಡಿಬಹುದು, ಆದ್ರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಫಲ ಖಂಡಿತ ಸಿಗ್ತೈತಿ. ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ಹಿಂಗ ಇರ್ಲಿ ನಮ್ಮ ಮೇಲೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಅಪ್ಪ ಅಮ್ಮ. ಐ ಲವ್ ಯು ಬೋತ್. ಅಪೇಕ್ಷಾ ಬೇಡ ಕಿಡು ಬೇರೆ ತಿಂತಿ ಮಮ್ಮಿಗೆ ತೋ. ಇಲ್ಲಿ ಕೊಟ್ರಿಲ್ಲ ನಾಳೆ ಸಿಕ್ಕಿಲ್ಲ ಅಂತ ಅನ್ನೋಂಗಿಲ್ಲ. ಸೊ ಆಲ್ ರೈಟ್ ನೋಡ್ರಿ, ಈಗ ಎಲ್ಲ ಪೂಜಾ ಮುಗಿಸ್ಕೊಂಡ್ವಿ. ಇಲ್ಲೈತೆ ನೋಡ್ರಿ ನಮ್ಮ ಮನೆ ಹಿಂದೆ ಐತದ ಜಾಗ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ಮನೆ ಐತಿ ಈ ರೋಡಿಗೆ. ಈಗ ತೊಗೊಂಡಿದ್ದ ಜಾಗ ಇಲ್ಲೈತೆ ನೋಡ್ರಿ. ಇದು ನೀಲಗಿರಿ ಗಿಡ ಏನು ಕಾಣತೈತ್ರಲ್ಲ ಸಣ್ಣದ, ಇಲ್ಲೈತ್ರಲ್ಲ ಈ ನೀಲಗಿರಿ ಗಿಡದಿಂದ ಅಲ್ಲಿ ಮುಂದಿನ ಮಟ್ಟ ಜಾಗ ಅದ. ಈಗ ನಾವು ನಮ್ಮ ಮನೆ ಇಲ್ಲೈತಿ ನೋಡ್ರಿ. ಈಗ ಹೋಗೋಣಂತ ಮನೆ ಕಡೆ.